ಅವನಿಂದ ಶಾಶ್ವತವಾಗಿ ದೂರ ಮಾಡಿ ಚಾರು ಜೊತೆ ಅವನು ಮದುವೆ ಮಾಡಿಸಿದ್ಮೇಲೆ ನಮ್ಮ ಪ್ಲಾನ್ ವರ್ಕೌಟ್ ಆದಂಗೆ. ನಿಲ್ಲಿಸ್ರು ಅದನ್ನ, ಅದು ನಿಲ್ಲಲ್ಲ. ಅದು ಮುಂದುವರಿಯತ್ತೆ. ಮತ್ತೆ ಏನಿದೆಲ್ಲ? ದಯವಿಟ್ಟು ನನಗೋಸ್ಕರ 10 ನಿಮಿಷ ಎಲ್ಲರೂ ಅದನ್ನ ನೋಡಿ. ಕೆಲವು ಸತ್ಯಗಳು ಆಚೆ ಬರುತ್ತೆ. ನೋಡಿದ್ರಾತೆ ನಾವೆಂತ ಡೇಂಜರ್ ಸ್ಥಿತಿಲಿದ್ದೀವಿ ಅಂತ. ಆ ಮಯೂರಿ ಜಯಂತು ಒಂದ್ಸರಿ ಮನ್ಸ್ ಪಿಚ್ ಮಾತಾಡ್ಕೊಂಡ್ರು ಅಂದ್ರೆ ಮುಗ್ದೇ ಹೋಯ್ತು. ಸೀರೆ ಹರಿದು ಆ ಆರೋಪನ ಮಯೂರಿ ಮೇಲೆ ಕಟ್ಟಿದ್ದು ಹೊರಗಡೆ ಬರುತ್ತೆ. ಇವರೆಲ್ಲ ಸೇರ್ಕೊಂಡು ನೀನು ಕಿತಾಪತಿ ಮಾಡ್ತಿದ್ದಾರೆ ಕಣೋ. ನಂಬೇಡ ಅದನ್ನೆಲ್ಲ. ನಿಲ್ಲಿಸ್ಬೇಡಿ, ಕಂಟಿನ್ಯೂ ಮಾಡಿ. ಅಷ್ಟೇ ಅಲ್ಲ ಸಿಂಧು, ನಮ್ಮ ಅಜ್ಜಿ ನೆಕ್ಲೆಸ್ ಮುರಿದಾಕಿ ಅದನ್ನ ಮಯೂರಿ ತಲೆ ಕಟ್ಟಿದ್ದು ಹೊರಗೆ ಬರುತ್ತೆ. ಅಷ್ಟೇ ಅಲ್ಲ ಚಿಕ್ಕಮ್ಮ, ನೀವು ಮಯೂರಿ ಮೊಬೈಲ್ ತಗೊಂಡು ಜಯಂತನ್ ಇಂಟರ್ವ್ಯೂ ಹಾಳು ಮಾಡಿ ಅದನ್ನ ಮಯೂರಿ ತಲೆ ಮೇಲೆ ಹಾಕಿದ್ರಲ್ಲ, ಅದು ಹೊರಗೆ ಬರುತ್ತೆ. ನಾನು ಹೇಳಿಲ್ವಾ ಸಿಂಧು, ಮೊಬೈಲ್ ವಿಷಯದಲ್ಲಿ ನಾವು ಸಿಕ್ಕಾಕೊಂಡ್ವಿ ಅಂತ. ಮೊಬೈಲ್ ವಿಷಯದಲ್ಲಿ ಸಿಕ್ಕಾಕೊಂಡ್ರು ನಾವು ಸೀರೆ ಹರಿದಿದ್ದು, ನೆಕ್ಲೆಸ್ ಮುರಿದಿದ್ದು, ಈ ವಿಚಾರದಲ್ಲಿ ಯಾರು ನಮ್ಮ ತಪ್ಪನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೀವು ಒಂದು ವಿಷಯದಲ್ಲಿ ಸಿಕ್ಕಾಕೊಂಡ್ರೆ ಸಾಕು ಚಿಕ್ಕಮ್ಮ, ಮಿಕ್ಕಿದೆಲ್ಲ ನಿಮ್ಮ ಮೇಲೆ ಬರುತ್ತೆ. ಅಷ್ಟೇ ಅಲ್ಲ ಚಿಕ್ಕಮ್ಮ, ನೀವು ಎಂಗೇಜ್ಮೆಂಟ್ ಸ್ಯಾರಿಗೆ ಎಣ್ಣೆ ಉಯ್ದಿದ್ದು ಆ ವಿಷಯನೂ ಹೊರಗೆ ಬರುತ್ತೆ. ಮೀನಾಕ್ಷಿ ಅತ್ತೆ ಹಾಕಿದ್ದು ಕಣ್ಣೀರಲ್ಲ, ಮೊಸಳೆ ಕಣ್ಣೀರು ಅನ್ನೋ ಜಯಂತ್ ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ. ಸೀರೆ ಮೇಲೆ ಎಣ್ಣೆ ಹಾಕಿ ಹಾಳು ಮಾಡೋ ಐಡಿಯಾ ಕೊಟ್ಟಿದ್ದು ನೀನೇ ಅಲ್ವಾ ಚಾರು? ಮೊಬೈಲಿಂದ ಜಯಂತ್ ಇಂಟರ್ವ್ಯೂನ ಹಾಳು ಮಾಡ್ಬೋದು ಅಂತ ಐಡಿಯಾ ಕೊಟ್ಟೋಳು ಇವಳೆ. ಅದಕ್ಕೆ ಹೇಳ್ತಾ ಇರೋದು, ನಾವೀಗ ತುಂಬ ಡೇಂಜರಲ್ಲಿದ್ದೀವಿ. ಸಿಕ್ಕಾಕೊಂಡ್ರೆ ಮಯೂರಿ ಮತ್ತು ಜಯಂತನ ಮುಖಗಳಿಗೆ ಮಸಿ ಬಳಿದು ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ಬಿಡ್ತಾರಷ್ಟೇ. ನಾವೀಗ ತಪ್ಪಿಸ್ಕೊಳ್ಳೋದಲ್ಲದೆ ಅವರಿಬ್ಬರನ್ನ ಬೇರೆ ಮಾಡಬೇಕು. ಈಗ ನೀನೇ ಏನಾದರೂ ಒಂದು ದಾರಿ ತೋರಿಸು ಚಾರು, ಏನಾದರೂ ಮಾಡು. ಒಟ್ಟಿನಲ್ಲಿ ಆ ಮಯೂರಿ ನನ್ನ ಮಗನ ಜೀವನದಿಂದ ಓಡಿಸಿ ನೀನು ಅವನ್ನ ಮದುವೆ ಮಾಡ್ಕೊಂಬಿಡಮ್ಮ. ಡೋಂಟ್ ವರಿ ಅತ್ತೆ, ನಾನು ಇದೀನಲ್ಲ, ಅದಕ್ಕೆಲ್ಲ ಒಂದು ಪ್ಲ್ಯಾನ್ ಇದೆ. ಅಮ್ಮ,
ಮಾತು ಕೇಳ್ಬಿಟ್ಟು ನನ್ನ ಮಾತು ಕೇಳು. ಇದು ಖಂಡಿತವಾಗ್ಲೂ ಮೋಸದ ಬಗ್ಗೆ ಅಲ್ಲ ಪುಟ್ಟು ಇದು ಯಾವುದು ಸತ್ಯ ಅಲ್ಲ ಕಣ, ಎಲ್ಲ ಸುಳ್ಳು ಪುಟ್ಟು. ನನ್ನ ಮಾತು ಕೇಳ್ಬಿಟ್ಟು ಎಲ್ಲ ಸುಳ್ಳು ಕಣ. ಹೌದು ಜಯಂತ, ಯಾರೋ ನಮ್ಮಿಬ್ರು ವಿರುದ್ಧ ಸಂಚು ಮಾಡಿದ್ದಾರೆ. ನಮ್ಮ ಮನೆತನದ ಗೌರವ ಘನತನ ಹಾಳು ಮಾಡಕ್ಕೆ ಹೀಗೆ ಮಾಡಿದ್ದಾರೆ. ನನ್ನ ಮಾತು ಕೇಳಪ್ಪ, ಹೇಳಿ ಅದಕ್ಕೆ. ಹೌದು ಕಣ ಪುಟ್ಟು. ಒಂದು ಯಾರೋ ಸಂಚು ಮಾಡಿದ್ದಾರೆ ಅಂತಿದ್ದೀರಲ್ಲ, ಯಾರ ಮೇಲೆ ನಿಮ್ಗೆ ಅನುಮಾನ? ದೊಡಮ್ಮ ಈ ಕ್ಯಾಮ್ರಾ ಕೆಳಗಡೆ ಬಿದ್ದೋಯ್ತು. ಆನ್ ಮಾಡಿದ್ರೆ ಆನೇ ಆಗ್ತಿಲ್ಲ. ಅದೇನಾಗಿದೆ ಅಂತ ಸ್ವಲ್ಪ ನೋಡಿ. ಅರೇ ಬಟನೇ ಆನ್ ಮಾಡಿಲ್ಲ ಕಣೋ ನೀನು. ನೋಡು ಬಂತು. ಯಾರ ಮೇಲೆ ಅಂತ ಅನುಮಾನ ಪಡೋದಣ್ಣ, ಒಟ್ಟಲ್ಲಿ ಯಾರು ಮಾಡಿದ್ದಾರೆ. ನಿಮ್ ತರ ಆರ್ಟಿಸ್ಟ್ಗಳನ್ನ ಕರೆಸಿ ಶೂಟಿಂಗ್ ಮಾಡಿ ಇದನ್ನ ರೆಡಿ ಮಾಡಿದ್ದಾರೆ ಅಂತ ಹೇಳ್ತೀರಾ? ಹೌದು ಪುಟ್ಟು. ಇಲ್ಲಾಂದ್ರೆ ನಾನು ಸಿಂಧು ಚಾರು ಹೀಗೆಲ್ಲ ಮಾತಾಡೋದು ಅಂದ್ರೆ ಏನು? ನಮ್ಮ ಬಾಯಿಂದ ಇಂಥ ಮಾತುಗಳು ಬರುತ್ತಾ ಹೇಳು? ಮೀನಾಕ್ಷಿ ಅಂದ್ರೆ ಇಲ್ಲಿರೋದೆಲ್ಲ ಸುಳ್ಳು ಅಂತನಾ? ಸುಳ್ಳಲ್ದೆ ಇನ್ನೇನು ಸತ್ಯ ನಾಟಿಗೆ? ನಿಮ್ಮ ಮಾತು ಕೇಳ್ತಾ ಇದ್ರೆ ನಾವೇ ತಪ್ಪಿದಷ್ಟು ಅನ್ನೋವಾಗ ಮಾತಾಡ್ತಿದ್ರ. ಅಕ್ಕ, ಇವಾಗ ನಮ್ಮ ಮೇಲೆ ಕೋಪ ಇದ್ರೆ ಎರಡೇಟ್ ಹೊಡೆದ್ಬಿಡಿ. ಅದನ್ನ ಬಿಟ್ಟು ಇಲ್ಲ ಸಲ್ಲದ ಆರೋಪನೆಲ್ಲ ಹೊರಿಸ್ಬೇಡಿ. ಏನಂದೆ? ಇಲ್ಲ ಸಲ್ಲದ ಆರೋಪನ? ನೀವು ಮಾಡಿರೋದು ನೀಚ್ ಕೆಲ್ಸ ಕಣೆ ಅದು. ಏನ್ರೆ ಮಾಡಿದ್ಲು ಮಯೂರಿ ನಿಮ್ಗೆ? ವಿಷ ಇಟ್ಟು ಸಾಯ್ಸಕ್ಕೇನಾದ್ರು ನೋಡಿದ್ಲಾ? ಅಥವಾ ಬೀದಿನಲ್ಲಿ ನಿಲ್ಸಿ ನಿಮ್ ಮರ್ಯಾದೆ ತೆಗೆದ್ಲಾ? ಅಥವಾ ನಿಮ್ಮ ಅಪ್ಪನ ಆಸ್ತಿ ಏನಾದ್ರು ತಿಂದಿದ್ಲಾ? ಯಾಕ್ರೆ ಆ ಹುಡುಗಿನ ಕಂಡ್ರೆ ಅಷ್ಟೊಂದು ಹೊಟ್ಟೆ ಅವ್ರಿ? ತಬ್ಲಿ ಕಣೆ, ತಾಯಿ ಇಲ್ದೇ ಇರೋ ತಬ್ಲಿ ಅದು. ಅದಕ್ಕೆ ದಯವಿಟ್ಟು ನಾವು ಹೇಳೋದನ್ನ ಕೇಳಿ. ನಾವು ಹೇಳ್ತಾ ಇರೋದು ನಿಜಾನೇ. ಹೌದಕ್ಕ, ನಾವು ಹೇಳ್ತಾ ಇರೋದು ನಿಜಾನೇ. ಇದು ಸುಳ್ಳಲ್ಲ, ನಿಜ. ನೀವು ಮಾತಾಡ್ತಿದ್ದನ್ನ ನಾನೇ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಅವತ್ತು ಚಾರುನ್ ಕರ್ಕೊಬಂದು ರೂಮಲ್ಲಿ ಮಾತಾಡಿದ್ದನ್ನ ನಾನೇ ನೋಡಿದ್ದೀನಿ. ಚಿಂಟು,
ಬಾಯಿ ಮುಚ್ಕೊಂಡಿರು. ಬಾಯ್ಗೆ ಬಂದಾಗೆಲ್ಲ ಮಾತಾಡ್ಬೇಡ. ನಾನು ಯಾಕೆ ಸುಳ್ಳು ಹೇಳಿ? ನಿಮ್ಗೆ ಮಯೂರಿ ಅಕ್ಕನ್ ಕಂಡ್ರೆ ಆಗಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ರ. ಮಕ್ಕಳು ಯಾವತ್ತೂ ಸುಳ್ಳು ಹೇಳಲ್ಲ. ಚಿಂಟು ಮೇಲೆ ಇನ್ನೊಂದ್ಸಲ ಕೈ ಮಾಡಿದ್ರೆ ನಿನ್ನ ಕೈ ಉಳಿಯಲ್ಲ. ಸೋಮು, ಆವೇಶ ಪಡ್ಬೇಡ. ಅವನ ಆವೇಶ ಪಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಇವರೆಲ್ಲ ಸೇರ್ಕೊಂಡು ಮಯೂರಿ ಜೀವನನ ಹಾಳು ಮಾಡ್ತಾ ಇದ್ದಾರೆ. ಹೇಳ್ರೆ ಅಕ್ಕ, ಮರ್ಯಾದೆಯಿಂದ ನೀವಿಬ್ರು ಸತ್ಯ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ನಾನು ಯಾವುದನ್ನು ನನ್ನ ಸ್ವಾರ್ಥಕ್ಕೋಸ್ಕರ ಮಾಡಲಿಲ್ಲ. ನನ್ನ ಮಗನ ಸಂತೋಷಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದು. ಅಲ್ಲಿಗೆ ಇಷ್ಟು ದಿನ ನೀವು ಮಾಡಿದ್ದೆಲ್ಲ ನಾಟಕನ? ಹೆತ್ತ ಮಗನಿಗೆ ಮೋಸ ಮಾಡ್ಬಿಟ್ಟಿಯಲ್ಲಮ್ಮ. ನಿನ್ನ ನಂಬಿ ಹಾಳಾಗ್ಬಿಟ್ಟೆ ನಾನು. ಛೀ. ನೀನ್ ಏನ್ ಬೇಕಾದ್ರೂ ಬಯ್ಯೋ ನನಗೆ, ಆದ್ರೆ ಇಲ್ಲಿ ನಮ್ಮ ಏನೇ ಮಾಡಿದ್ರು ಅದು ನಿನ್ ಒಳ್ಳೋದಕ್ಕೆ ಕಣು. ಚಾರು ತುಂಬಾ ಒಳ್ಳೆ ಹುಡುಗಿ ಪುಟ್ಟು, ಒಳ್ಳೆ ಸಂಸ್ಕಾರ ಇದೆ, ನಡತೆ ಇದೆ. ಮಯೂರಿಗಿಂತ 1000 ಪಾಲು ಎತ್ತರದಲ್ಲಿದ್ದಾಳೆ ಅವಳು. ಸಾಕು, ಬಾಯಿ ಮುಚ್ಚೋ. ನಾನು ಒಂದು ಹುಡುಗಿನ ಪ್ರೀತಿ ಮಾಡಿದ್ದು ತಪ್ಪಾಗೋಯ್ತಾ? ಮಯೂರಿ ನನ್ನ ಸಂತೋಷ ಅನ್ನೋದು ನಿನಗೆ ಗೊತ್ತಿದ್ದು ನೀನು ಅವಳ ದೂರ ಮಾಡ್ತೀಯ. ತಾಯಿಯಾಗಿ ನನಗೆ ಕೊಡೋ ಸಂತೋಷ ಇದು ಅಲ್ವಮ್ಮ? ಮಗ ದೊಡ್ಡ ಕೆಲ್ಸಕ್ಕೆ ಹೋಗ್ತಾನೆ ಅಂದ್ರೆ ತಾಯಿ ಆದವಳು ಆನಂದ ಪಡ್ತಾಳೆ, ಹೆಮ್ಮೆ ಪಡ್ತಾಳೆ. ಆದ್ರೆ ನೀನು ನನ್ನ ಕೆಲ್ಸಕ್ಕೆ ಬೆಂಕಿ ಹಚ್ಚಿಬಿಟ್ಟೆ. ತಾಯಿಯಾಗಿ ಇದು ನೀ ನನಗೆ ಕೊಡೋ ಸಂತೋಷ ಅಲ್ವಮ್ಮ? ಅಮ್ಮ ಅನ್ನೋ ಪದಕ್ಕೆ ಅರ್ಥನೇ ಕಳೆದ್ಬಿಟ್ಟಿಯಲ್ಲಮ್ಮ. ನೀನು ನೋಡ್ತಾ ಇದ್ರೆ
ಹೀಗೆಲ್ಲ ಮಾತಾಡ್ಬೇಡ ಪುಟ್ಟು. ಸಾಕು ಸುಮ್ನಿರು. ಜಯಂತ, ಇದ್ರಲ್ಲಿ ನಿಮ್ ತಾಯಿದ್ ಮಾತ್ರ ತಪ್ಪಿದ್ಯಾ? ನಿಂದೇನು ತಪ್ಪಿಲ್ವಾ? ನಿನ್ನ ಪ್ರೀತಿಗೋಸ್ಕರ ವಿದೇಶಕ್ಕೆ ಹೊರಟಿರೋ ಹುಡುಗಿನ ವಾಪಸ್ ಕರ್ಕೊಂಡು ಬಂದೆ. ಯಾಕೆ ಹೇಳು? ಜಯಂತ ನಾನ್ ಬೆಳೆಸಿದ ಹುಡುಗ, ಅವನು ಮಯೂರಿನ ಚೆನ್ನಾಗಿ ಕಾಪಾಡ್ತಾನೆ, ನೋಡ್ಕೋತಾನೆ ಅನ್ನೋ ನಂಬಿಕೆಯಿಂದ. ಇಡೀ ಮನೆಯವರೇ ನಿನ್ನ ಪ್ರೀತಿಗೆ ಎದುರಾಗಿ ನಿಂತರು, ನಾನು ನಿನ್ನ ಪರವಾಗಿ ನಿಂತೆ. ಯಾಕೆ? ನಿನ್ನ ಮೇಲಿನ ಪ್ರೀತಿಯಿಂದ. ಆದ್ರೆ ನೀನು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿಬಿಟ್ಟಿಯಲ್ಲೋ. ಪ್ರೀತಿಸೋ ಕಾಲದಲ್ಲಿ ಮಯೂರಿ ಮೇಲಿದ್ದ ನಂಬಿಕೆ ಆಮೇಲೆ ಎಲ್ಲಿ ಹೋಯ್ತು? ತಾಯಿ ಹೇಳಿದ್ಲು, ಅತ್ತೆ ಹೇಳಿದ್ಲು ಅಂತ ಮಯೂರಿ ಮೇಲೆ ಕೂಗಾಡಿ ಕಿರ್ಚಾಡಿ ಹೊಡೆಯಕ್ಕೆಲ್ಲ ಹೋದ್ಯಲ್ಲ. ಒಂದು ನಿಮಿಷ ನನ್ನ ಮಯೂರಿ ಹೀಗೆ ಮಾಡ್ಬೋದಾ ಅಂತ ಯೋಚನೆ ಮಾಡಿದ್ಯಾ ನೀನು? ಯೋಚನೆ ಮಾಡಿದಿದ್ರೆ ಈ ರಾಮಾಯಣ ಎಲ್ಲ ನಡೀತಾ ಇರ್ಲಿಲ್ಲ. ಇವರು ಮಾಡಿರೋ ಮೋಸ ನಿನ್ ಕಣ್ಣಿಗೆ ಕಂಡಿರೋದು. ಯಾಮಾರಿಸ್ಬಿಟ್ಟಿಯಲ್ಲ ನನ್ನ ನಂಬಿಕೆನ. ಹೇಳೆ, ಯಾವುದಕ್ಕಾದ್ರೂ ಕಡಿಮೆ ಮಾಡಿದ್ದೀನ ನಾನು ನಿನಗೆ? ಊಟಕ್ಕೆ ಕೊಡ್ತಾ ಇದೆಯಾ? ಬಟ್ಟೆ ಕೊಡ್ತಾ ಇದೆಯಾ? ಅಥವಾ ನಾನು ನಿನಗೆ ತೋರಿಸೋ ಪ್ರೀತಿನಲ್ಲೇನಾದರೂ ಕಡಿಮೆ ಮಾಡಿದ್ದೀನ? ಯಾವುದಕ್ಕೂ ಇಲ್ಲ ತಾನೆ. ಮತ್ತ್ಯಾಕೆ ಮಾಡ್ದೆ ಇಂಥ ಮನೆ ಹಾಳು ಕೆಲಸ? ಸುಮ್ಮನಿದೆ ಅಣ್ಣ. ಏನು ಅರಿದಿರೋ ಮೈಸೂರಿಗೆ ಅನ್ಯಾಯ ಮಾಡ್ತಾಳೆ ಅಂದ್ರೆ ಇಂಥೊಳ್ಳ ಜೀವದೋಸೆ ಉಳಿಸಬಾರ್ದು, ಕೊಂದಾಕ್ಬಿಡ್ಬೇಕು. ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ. ಇದ್ರ ಸುಮ್ಮನೆ ನಡೀರಿ, ಎಲ್ಲ ಮನೆಗೆ ಹೋಗೋಣ. ಮುಂದಿನ ಮಾತುಕತೆ ಏನಿಲ್ಲ, ಮನೆಯಲ್ಲಿ ಮುಂದುವರ್ಸೋಣ. ಬಾವಾ, ಅಡಿಕೆಗೆ ಹೋದ ಮಾನ ಆಣಿ ಕೊಟ್ಟರು ಬರಲ್ಲ. ಊರ್ ಜನರ ಮುಂದೆ ನಮ್ಮ ಮರ್ಯಾದೆ ಎಲ್ಲ ಹಾಳು ಮಾಡುದು. ಇವ್ರ ಸುಮ್ಮನೆ ಬಿಡುಕ ಬಾವಾ. ನಿಮಗೆ ಗೊತ್ತಿಲ್ಲ, ಇವಳು ಹುಚ್ಚಾಟ ನೋಡಿ ನೋಡಿ ನನಗೆ ಸಾಕಾಗೋಗಿದೆ. ಮಾತೆತ್ತಿದ್ರೆ ನನ್ನ ಕೆಲ್ಸಕ್ಕೆ ಮಾಡ್ದನು ಅಂತಿರ್ತಾನೆ. ಹೌದಾ, ನಾನು ಕೆಲ್ಸಕ್ಕೆ ಮಾಡ್ದನು, ನೀನು ಮನೆ ಅಳಿಯಲ್ಲ. ಇವಳು ಗುಣಕ್ಕೆ ನಾನು ಯಾವತ್ತೂ ಅವಳು ಬಿಟ್ಟು ಹೋಗ್ಬೋದಾಗಿತ್ತು. ಆದ್ರೂ ನಾನು ಬಿಟ್ಟು ಹೋಗಿಲ್ಲ. ಯಾಕೆ ಗೊತ್ತಾ? ನನ್ನ ಮಗನಿಗೋಸ್ಕರ. ನಾಳೆ ನಿಮ್ಮಪ್ಪ ಎಲ್ಲಿ ಅಂತ ಕೇಳಿದ್ರೆ ನನ್ನ ಮಗ ತಲೆ ತಗ್ಗಿಸ್ಕೊಂಡಿರ್ಬಾರ್ದು. ಆ ಕಾರಣಕ್ಕೋಸ್ಕರ ನಾನು ಸ್ವಾಭಿಮಾನ ಬಿಟ್ಟು ಸಹಿಸ್ಕೊಂಡು ಬಂದುಕೊಂಡೆ. ಆದ್ರೆ ಇವತ್ತು ನನ್ನ ಮಗನ ಸಂತೋಷಕ್ಕೆ ಇವಳು ಕಲ್ಲಾಗ್ತಿದ್ದಲ್ಲ, ಇವಳಿಗೆ ಯಾರು ಮಾಡ್ಬೇಕು? ಇವಳನ್ನ ಸುಮ್ಮನೆ ಬಿಡೋದಿಲ್ಲ.
ಯಾಕೆ ನಿಲ್ಲಿಸ್ಬಿಟ್ಟೆ? ಹಾಕು. ಅವರು ಮಣ್ಣು ತಿನ್ನೋ ಕೆಲಸ ಮಾಡ್ತಾರೆ ಅಂತ ನೀನು ಅದೇ ಮಾಡಕ್ಕೆ ಹೊರಟಿದ್ಯಾ? ನಾಚಿಕೆ ಆಗಲ್ಲ ನಿನಗೆ? ಬಾಬಾ ಅಲ್ಲಿ ನೋಡಿ ಬಾಬಾ, ಆ ಮನೆ ಏನ್ ತಪ್ಪು ಮಾಡಿದೆ ಅಂತ ಅವಳಿಗೆ ಇಂಥ ಶಿಕ್ಷೆ ಕೊಡ್ತಾ ಇದ್ದಾರೆ ಇವರು.